ನಮಸ್ಕಾರ ವೀಕ್ಷಕರೇ, ಜಾತಕ ಫಲಸಾರಕ್ಕೆ ಸ್ವಾಗತ. ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಕಳೆದ ಸಂಚಿಕೆಯಲ್ಲಿ ರಾಹು ರಾಶಿಯ ಮೇಲೆ ಇದ್ದಾಗ ಏನೆಲ್ಲ ತೊಂದರೆಗಳನ್ನು ಕೊಟ್ಟ ಅನ್ನೋದನ್ನ ನೋಡಿದ್ದೀವಿ. ಹಾಗೆ ರಾಹು ರಾಶಿಯಿಂದ ಎರಡನೇ ಮನೆಗೆ ಬಂದಾಗ, ಅಂದರೆ ಎರಡನೇ ಮನೆಯನ್ನು ನಾವು ಧನಸ್ಥಾನ ಅಂತ ಕರಿತೀವಿ, ವಾಕ್ಸ್ಥಾನ ಎಂದು ಕರಿತೀವಿ. ಆ ಎರಡನೇ ರಾಶಿಯಿಂದ ನಿಮ್ಮ ಎರಡನೇ ಮನೆಗೆ ರಾಹು ಬಂದಾಗ ಅಲ್ಲೂ ಕೂಡ ನಿಮಗೆ ಕೆಲವು ಉಪಟಳಗಳನ್ನೇ ಕೊಡ್ತಾ ಹೋಗ್ತಾನೆ ರಾಹು. ಯಾಕೆಂದರೆ ರಾಹು ಎರಡನೇ ಮನೆ ಅಂದರೆ ನಾವು ಬಾಯಿ ಅಂತ ಕರಿತೀವಿ. ಆ ಬಾಯಿ ವಾಕ್ಸ್ಥಾನಕ್ಕೆ ಬಂದಾಗ ಅಲ್ಲಿ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ಗಳನ್ನ ಜಾಸ್ತಿ ಕೊಡ್ತಾ ಹೋಗ್ಬೋದು. ಮತ್ತು ಮಾತುಗಳು ವಿಪರೀತ ಕೆಟ್ಟ ಮಾತುಗಳನ್ನು ಆಡುವಂಥದ್ದು, ಅಥವಾ ಮಾತಿನಲ್ಲಿ ಸ್ವಲ್ಪ ರ್ಯಾಶ್ನ ನೋಡೋವಂಥದ್ದು. ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದಂಥ ಮನುಷ್ಯ ಇತ್ತೀಚೆಗೆ ಜೋರಾಗಿ ಮಾತಾಡ್ತಾ ಇದ್ದಾನೆ, ಏನಾದ್ರು ಹೇಳಿದ ತಕ್ಷಣ ತುಂಬ ಲೌಡ್ ವಾಯ್ಸಲ್ಲಿ ಮಾತಾಡೋದು, ಯಾಕೆ ಈ ಥರ ವರ್ತನೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು ರಾಹು ಎರಡನೇ ಮನೆಗೆ ಬಂದಾಗ. ಸೊ ರಾಶಿಯಿಂದ ಎರಡನೇ ಮನೆಗೆ ಬಂದಾಗ ರಾಹು ಏನಾಗುತ್ತೆ ಅಂದರೆ ಅಲ್ಲಿ ಕುಟುಂಬದಲ್ಲೂ ಕೂಡ ತನ್ನ ಸ್ವಂತ ಕುಟುಂಬವನ್ನು ಕಿತ್ಕೊಳ್ಳುವಂಥದ್ದು, ಅಥವಾ ಕುಟುಂಬದಲ್ಲಿ ಘರ್ಷಣೆ ಆಗಿ ಮನೆಯಿಂದ ದೂರ ಹೋಗುವಂಥದ್ದು, ಅಥವಾ ಮನೆ ಬಿಟ್ಟು ಹೋಗುವಂಥದ್ದು ಎರಡನೇ ಮನೆ ರಾಶಿಯಿಂದ ರಾಹು ಬಂದಾಗ. ಈ ಥರದೆಲ್ಲ ಉಪಟಳಗಳನ್ನು ನಾವು ನೋಡ್ತಾ ಹೋಗ್ಬೋದು ಎರಡನೇ ಮನೆಗೆ ಎರಡನೇ ಮನೆಯಿಂದ ರಾಶಿಯಿಂದ ರಾಹು ಪ್ರವೇಶ ಮಾಡಿದಾಗ. ಏಕೆಂದರೆ ನಾವು ಎರಡನೇ ಸ್ಥಾನವನ್ನೇ ಧನಸ್ಥಾನ ಅಂತ ಕರೆಯೋದ್ರಿಂದ ಅಲ್ಲೂ ಕೂಡ ಹೇಗಾದರೂ ಮಾಡಿ ನಾನು ಹಣ ಸಂಪಾದನೆ ಮಾಡಬೇಕಪ್ಪ. ಎರಡನೇ ಮನೆ ರಾಹು ಅಂದರೆ ಹೆಂಗೆ ಮಾಡ್ತಾನೆ ಅಂದರೆ, ಅದು ಹೇಗಾದ್ರೂ ಸರಿ, ಅದು ಲೀಗಲ್ ಆದರೂ ಸರಿ ಇಲ್ಲೀಗಲ್ ಆದರೂ ಸರಿ, ನಾನು ಇವತ್ತು ಹಣ ಸಂಪಾದನೆ ಮಾಡಲೇಬೇಕು ಅಂತ ಹೊರಟಾಗ ಏನು ಮಾಡ್ತಾರೆ, ಅವರು ಬೇಡವಾದ ಕೆಲಸಗಳಿಗೆ ಕೈ ಹಾಕೋದು, ಅಥವಾ ತನ್ನ ಸ್ನೇಹಿತರ ಭಾವದಲ್ಲಿ ಯಾವುದರ ಜೂಜಿಗೆ ಸಂಬಂಧಪಟ್ಟಂತೆ ಆಟಗಳನ್ನು ಆಡುವಂಥದ್ದು, ದುಡ್ಡನ್ನು ಕಳೆದುಕೊಳ್ಳುವಂಥದ್ದು, ಶೇರಿಗೆ ಅತಿ ಹೆಚ್ಚು ದುಡ್ಡುಗಳನ್ನು ಹಾಕಿ ಕಳ್ಕೊಳ್ಳುವಂಥದ್ದು, ಈ ಒಂದು ಇಸ್ಪೀಟು ಮತ್ತೊಂದು ಭಾವಗಳಲ್ಲಿ ಯಾವುದಾರ ಒಂದು ದುಶ್ಚಟಗಳಂದರೆ ಏನಾದರೂ ಇರ್ಬೋದು. ಗ್ಯಾಮ್ಲಿಂಗ್ ಕೆಲಸಗಳೇ ಹಂಗೆ, ಯಾವ್ದಾರ ಮಾಡಿ ಹಣನ ನಾನು ಪಡ್ಕೊಳ್ಳೇಬೇಕು, ಸೋತಷ್ಟು ಮತ್ತಷ್ಟು ಪಡಿಬೇಕು ಅನ್ನೋ ಆಸೆಗಳನ್ನ ಹುಟ್ಟಾಕ್ತಾನೆ ರಾಹು ಎರಡನೇ ಮನೆಗೆ ಬಂದಾಗ. ಹಾಗಾಗಿ ಒಂದು ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂತ ಅಂದರೆ, ರಾಹು ಎರಡನೇ ಮನೆಗೆ ಬಂದಾಗ ಹಣವನ್ನು ಕೂಡ, ಗ್ಯಾಮ್ಲಿಂಗಿಂದ ಹಣವನ್ನು ಕೂಡ ಸಂಪಾದನೆ ಮಾಡ್ಬೋದು, ಅಥವಾ ಸಂಪಾದನೆ ಮಾಡಿದ ಹಣವನ್ನು ಕೂಡ ಕಳ್ಕೊಳ್ಳುವಂಥ ಚಾನ್ಸಸ್ಸು ರಾಶಿಯಿಂದ ಎರಡನೇ ಮನೆ ರಾಹುಗೆ ಬಂದಾಗ ಆಗುತ್ತೆ. ಹಾಗೆ ರಾಶಿಯಿಂದ ಎರಡನೇ ಮನೆ ರಾಹು ಬಂದಾಗ ಏನಾಗುತ್ತೆ ಅಂದರೆ, ಈ ಥೈರಾಯ್ಡ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಯಥೇಚ್ಛವಾಗಿ ಕೊಟ್ಟುಬಿಡ್ತಾನೆ. ಸೊ ಬಾಯಿಯಲ್ಲಿ ವಿಪರೀತ ಹುಣ್ಣುಗಳನ್ನು ಮಾಡುವಂಥದ್ದು, ಒಳಗಡೆ ಬಾಯಿಯಲ್ಲಿ ಅತಿ ಹೆಚ್ಚು ಹುಣ್ಣುಗಳನ್ನು ಉತ್ಪತ್ತಿ ಮಾಡ್ತಾ ಹೋಗ್ತಾನೆ ರಾಹು ಎರಡನೇ ಮನೆಗೆ ಬಂದಾಗ. ಸೊ ಮತ್ತೆ ರಾಶಿಯಿಂದ ಎರಡನೇ ಮನೆಗೆ ಬಂದಂತಹ ರಾಹು ಏನು ಮಾಡ್ತಾನೆ, ಕೆಲವು ವಾಕ್ಸ್ಥಾನಗಳಲ್ಲಿ, ಅಂದರೆ ಮಾತಾಡ್ತಾ ವಾಕ್ಸ್ಥಾನದಲ್ಲಿ ಅಲ್ಲಿರೋದ್ರಿಂದ ಫ್ರೆಂಡ್ಶಿಪ್ ಕಟ್ಟಾಗುವಂಥದ್ದು, ಸಂಬಂಧಗಳು ಕಟ್ಟಾಗುವಂಥದ್ದು, ಬೇಡವಾದ ಮಾತುಗಳಿಂದ ಘರ್ಷಣೆ ಉಂಟಾಗೋದು, ಇಂಥದ್ದೆಲ್ಲ ಒಂದು ಸಂಬಂಧಪಟ್ಟಂತಹ ಒಂದು ರಾಹು ಎರಡನೇ ಮನೆಯಲ್ಲಿದ್ದಾಗ ತುಂಬ ನೋವುಗಳನ್ನು ನೋಡುವಂಥದ್ದು ನೋಡ್ತೀವಿ. ಇಲ್ಲಿ ಪಡೆದಂತಹ ಹಣವನ್ನು ಏನು ಸಂಪಾದನೆ ಮಾಡಿರ್ತೀವಲ್ಲೋ ಆ ಹಣವನ್ನು ಕಳ್ಕೊಳ್ಳುವಂಥ ಚಾನ್ಸಸ್ಸು ಉಂಟು, ಅಥವಾ ಏನು ಪಡೆದಂತಹ ಒಂದು ನಾವು ಏನು ಕೂಡಿಟ್ಟಿರ್ತೀವಲ್ಲ ಹಣನ ಕಷ್ಟಗಳ ಸಮಯದಲ್ಲಿ ಬೇಕು ಅಂತ ಹೇಳಿ, ಅಂಥ ಸಮಯದಲ್ಲಿ ರಾಶಿಯಿಂದ ಎರಡನೇ ಮನೆ ರಾಹು ಬಂದಾಗ ನಾವು ಹಣವನ್ನು ಗೊತ್ತಿಲ್ಲದೆ ಕಳ್ಕೊಂಡ್ಬಿಡೋವಂಥದ್ದಾಗತ್ತೆ. ಅಥವಾ ಲೋನ್ಗಳೇನಾರು ತಗೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟಿದ್ರೆ ತುಂಬ ಪ್ರಾಬ್ಲಮ್ಗಳನ್ನು ಆಗೋದು, ಏನು ನಮ್ಮ ಸ್ವಂತ ಜಾಗ ಮನೆ ಅಂತ ಇರ್ತೀವೋ ಅದನ್ನು ಕಳ್ಕೊಳ್ಳುವಂತಹ ಒಂದು ಸಮಯ ರಾಹು ಎರಡನೇ ಮನೆಗೆ ಬಂದಾಗ. ಇನ್ನು ಮೂರನೇ ಮನೆಗೆ ರಾಹು ಬಂದಾಗ ಏನಾಗುತ್ತೆ, ರಾಶಿಯಿಂದ ಮೂರನೇ ಮನೆ ರಾಹು ಕೂಡ ಅದೊಂದು ಪರಾಕ್ರಮ ಸ್ಥಾನ ಆದರೂ ಕೂಡ ಅಲ್ಲೂ ಕೂಡ ಕೆಲವು ನೋವುಗಳನ್ನು ನಾವು ನೋಡ್ತಾ ಹೋಗ್ಬೋದು. ಯಾಕೆಂದರೆ ಮೂರನೇ ಮನೆಯಾದಂತಹ ರಾಶಿ ಬರೋದ್ರಿಂದ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಎಲ್ಲರ ಮೇಲೆ ಜಗಳಕ್ಕೆ ಹೋಗೋದು, ಜಗಳ ಆಡೋದು, ಈ ಥರ ಬ್ಯಾಡ್ ಬಿಹೇವಿಯರಿಂದನೇ ರಾಹು ಏನು ಬ್ಯಾಡ್ ಬಿಹೇವಿಯರೇ ಕೊಡೋದು ಅವನು. ಅಂಥ ಟೈಮಿಂದ ಏನಾಗ್ತಾ ಹೋಗುತ್ತೆ, ನಮಗೆ ಕೆಲವು ಅನಿರೀಕ್ಷಿತ ಕೇಸ್ಗಳ ಮೇಲೆ ಬೀಳೋವಂಥದ್ದು, ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂತೆ ಓಡಾಡುವಂಥದ್ದಾಗೋದು. ಮತ್ತು ಮೂರನೇ ಮನೆ ತಿರುಕಾಟ, ಅಂದರೆ ಮನೆಯಲ್ಲೇ ಇರೋದಕ್ಕಾಗಲ್ಲ. ನೋಡ್ತಾ ಇರ್ಬೋದು, ಒಬ್ಬ ವ್ಯಕ್ತಿ ರಾಶಿ ಮೇಲೆ ರಾಹು ಬಂದಾಗ ನಮ್ಮನೇಲಿ ಯಾವಾಗಲೂ ಮನೇಲಿರೋನು ರಾತ್ರಿ 7 ಗಂಟೆ ಆದರೆ ಮನೆಗೆ ಬಂದು ಸೇರಿಬಿಡೋನು, ಈಗ ರಾತ್ರಿ 12 ಗಂಟೆ ಆದರೂ ಮನೆಗೆ ಬರಲ್ಲಪ್ಪ ಅಂತೆಲ್ಲ ಕೇಳ್ತಾ ಇರ್ತೀವಿ. ಸೊ ಈ ಥರ ಏನಾಗುತ್ತೆ, ತುಂಬ ಸ್ಥಳ ಬದಲಾವಣೆ ಮಾಡ್ಕೊಳ್ಳೋದು, ಅಥವಾ ಮನೆಗೆ ಬರದೆ ಅಧಿಕ ತಿರುಗಾಟ ಅಂತ ಏನು ಕರಿತೀವಲ್ಲ, ಅತಿಯಾದ ತಿರುಗಾಟ ಮಾಡೋವಂಥದ್ದು, ಈ ಥರದ ರಾಹು ಮೂರನೇ ಮನೆಗೆ ಬಂದಾಗ ಆಗುತ್ತೆ. ಇದ್ರ ಜೊತೆಗೆ ಮೂರನೇ ಮನೆಗೆ ಬರೋ ರಾಹುವಿಂದ ಪ್ಲಸ್ ಪಾಯಿಂಟ್ ಏನು ಅಂತ ಅಂದರೆ, ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳೇನಿರುತ್ತೆ ಅದು ತುಂಬ ಚೆನ್ನಾಗಿ ಬಿಸ್ನೆಸ್ ಕ್ಲಿಕ್ ಆಗುವಂಥದ್ದು, ಅದರಿಂದ ಯಥೇಚ್ಛವಾದ ಒಂದು ಹಣವನ್ನು ಸಂಪಾದನೆ ಮಾಡುವಂಥದ್ದಾಗತ್ತೆ ಈ ಮೂರನೇ ಮನೆಯಲ್ಲಿ, ರಾಶಿಯಿಂದ ಮೂರನೇ ಮನೆಯಲ್ಲಿ ರಾಹು ಇರುವಂಥದ್ದು. ಸೊ ನೋಡೋದಲ್ಲ, ರಾಹು ಏನಾಗುತ್ತೆ, ಒಂದು ಒಳ್ಳೆಯದನ್ನು ಕೊಟ್ಟರೂ ಕೂಡ ಕೆಟ್ಟದನ್ನು ಕೂಡ ಅಷ್ಟೇ ಮಾಡ್ತಾನೆ ಅನ್ನೋದಕ್ಕೆ ಇಲ್ಲಲ್ಲಿ ಶುಭ ಮತ್ತು ಅಶುಭ ಫಲಗಳನ್ನು ನೋಡ್ತಾ ಹೋಗ್ಬೋದು.
ಸೊ ಮೂರನೇ ಮನೆಯಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಅನ್ನೋ ಬಿಸ್ನೆಸ್ಸಲ್ಲಿ ಅತಿಯಾದ ಒಂದು ಲಾಭವನ್ನು ತಂದುಕೊಡೋದು. ಯಾಕೆ ಅಂತ ಅಂದರೆ ಇದ್ರ ಜೊತೆಗೆ ಅತಿಯಾದ ಅಲೆದಾಟ ಆಗುವಂಥದ್ದು, ಜೊತೆಗೆ ಮೂರನೇ ಮನೆ ರಾಹು ವಿದೇಶಗಳಿಗೆ ಹೆಚ್ಚು ಪ್ರಯಾಣ ಮಾಡುವಂಥದ್ದು ಕೂಡ ತುಂಬ ಆಗ್ತಾ ಹೋಗುತ್ತೆ. ಮೂರನೇ ಮನೆಯ ರಾಹು ಇನ್ನೊಂದು ಏನು ಮಾಡ್ತಾನೆ ಅಂತ ಅಂದರೆ ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯರಲ್ಲಿ ವಿಶ್ವಾಸವನ್ನು ಹಾಳು ಮಾಡುವಂಥದ್ದು, ಅಥವಾ ಅವರಿಬ್ಬರ ಮಧ್ಯಗಳಲ್ಲಿ ಎಷ್ಟೇ ಚೆನ್ನಾಗಿದ್ರು ಕೂಡ ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡುವಂಥದ್ದು. ತುಂಬ ಚೆನ್ನಾಗಿದ್ರಪ್ಪ ಅಕ್ಕ ತಮ್ಮ ಅಣ್ಣ ತಂಗಿ, ಯಾಕೋ ಇತ್ತೀಚೆಗೆ ತುಂಬ ಕಿತ್ತಾಡ್ತಾರೆ, ಅವ್ನ ಮಾತು ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಮಾತು ಕಂಡ್ರೆ ಅವ್ರಿಗಾಗಲ್ಲ ಅನ್ನೋದನ್ನು ನಾವು ಸಾಧಾರಣ ಆಡು ಭಾಷೆಗಳಲ್ಲಿ ನೋಡ್ತಾ ಇರ್ತೀವಿ. ಸೊ ಖಂಡಿತ ಅದು ನಿಜ. ಮೂರನೇ ಮನೆಗೆ ರಾಹು ಬಂದಾಗ ಏನಾಗ್ತಾನೆ, ಅಣ್ಣ ತಮ್ಮಂದಿರಲ್ಲಿ ಒಂದು ಬೇರ್ಪಡೆ ಉಂಟು ಮಾಡೋದು, ಅಕ್ಕ ತಂಗಿಯರಲ್ಲಿ ವೈಮನಸ್ಸು ಉಂಟು ಮಾಡುವಂಥದ್ದು, ಅಂದರೆ ಸಂಬಂಧಗಳಲ್ಲಿ ಒಂದು ವೈಮನಸ್ಸು ಉಂಟು ಮಾಡಿ ಅಲ್ಲಿ ಏನಾದ್ರು ಒಂದು ಕಿತಾಪತಿನ ಮಾಡಿ ಬೇರ್ಪಡೆ ಮಾಡುವಂತಹ ಒಂದು ಘಟನೆ ಇದೆ ಅಂತ ಅಂದರೆ ಅದು ರಾಹುಗೆ ಮಾತ್ರ ಸಾಧ್ಯ. ಸೊ ರಾಹು ಏನಾಗುತ್ತೆ, ಸಡನ್ಲಿ ಒಂದು ಇನ್ಸ್ಟ್ರಕ್ಷನ್ ಅಂದರೆ ಸಡನ್ಲಿ ಯಾವುದೋ ದುರ್ಘಟನೆಗಳನ್ನು ಮಾಡೋವಂತಾನೆ ರಾಹು. ಹಾಗಾಗಿ ರಾಹು ಯಾವ ರಾಶಿಗಳ ಮೇಲೆ ಇದ್ದರೂ ಕೂಡ ಅಲ್ಲಿ ಪ್ಲಸ್ ಕೂಡ ಕೊಡ್ತಾನೆ, ಮೈನಸ್ ಕೂಡ ಮಾಡ್ತಾನೆ. ಹಾಗಾಗಿ ರಾಹು ಒಂದು ಛೇದ ಗ್ರಹ ಆಗಿರೋದ್ರಿಂದ ಅಲ್ಲಿ ನಮಗೆ ಕೆಲವು ರಾಹುವಿನ ಪ್ರಭಾವವನ್ನು ನೋಡ್ತಾ ಹೋಗ್ಬೋದು. ಸೊ ಹಾಗಾಗಿ ಮೂರನೇ ಮನೆಯಲ್ಲಿ ಇರುವಂತಹ ರಾಹು ತುಂಬ ತೊಂದರೆಗಳನ್ನು ಕೊಡ್ತಾನೆ. ಅದ್ರ ಜೊತೆಗೆ ಒಳ್ಳೆಯ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತಹ ಒಂದು ಅತಿ ಹೆಚ್ಚು ಲಾಭಗಳನ್ನು ತಂದುಕೊಡುವಂಥನು ಮೂರನೇ ಮನೆ. ಅದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗಿದ್ದರೆ ಮಾತ್ರ ತುಂಬ ಅತಿಯಾದ ಲಾಭವನ್ನು ತಂದುಕೊಡೋನಾಗಿರ್ತಾನೆ ರಾಹು. ಹಂಗೆ ಮೂರನೇ ಮನೆಯಲ್ಲಿ ರಾಹು ಏನು ಮಾಡ್ತಾನೆ, ಕೆಲವು ದಿಢೀರ್ ಅಂದರೆ ಗೊತ್ತಿಲ್ಲದೆ ಬರುವಂತಹ ಒಂದು ಸಡನ್ಲಿ ಏನಿರುತ್ತೆ ಹಣ ಅಥವಾ ವಹಿವಾಟು ಇರುತ್ತಲ್ಲ ಅಂಥದಕ್ಕೆಲ್ಲ ಸ್ವಲ್ಪ ಸಡನ್ನು ಪಿಕಪ್ ತೊಗೊಂಡು ಅಂಥದ್ದು ಅಥವಾ ಏಳಿಗೆ ಆಗುವಂಥದ್ದು. ಮುಂದೆ ಈಗ ನಮಗೆ ನೋಡ್ತಾ ಇರ್ತೀವಿ ಯಾವುದೋ ಒಂದು ಸ್ಲೋ ಬಿಸ್ನೆಸ್ ನಡೀತಾ ಇರುತ್ತಪ್ಪ, ಆ ಸ್ಲೋ ಬಿಸ್ನೆಸ್ಸು ದಿಢೀರ್ ಅಂತ ಹೇಳಿ ಮೂರನೇ ಮನೆ ರಾಶಿಯಿಂದ ಮೂರನೇ ಮನೆಗೆ ಬಂದಾಗ ಅದು ತುಂಬ ಏಳಿಗೆಯನ್ನು ಕೊಡುವಂಥದ್ದು, ಭಾಳಷ್ಟು ಬೇಗ ಗೃಹೋಪಾಯ್ತಪ್ಪ ಅನ್ನೋದನ್ನು ನಾವು ನೋಡ್ತೀವಲ್ಲ, ಅದು ಮೂರನೇ ಮನೆಗೆ ಪ್ರವೇಶ ಮಾಡಿದಂತಹ ರಾಹುವಿಂದ. ಮುಂದಿನ ಒಂದು ಸಂಚಿಕೆಯಲ್ಲಿ 4ನೇ ಮನೆಯ ಪ್ರವೇಶ ಮಾಡದಂತಹ ರಾಹು ಏನೆಲ್ಲ ಫಲಗಳನ್ನು ಕೊಡ್ತವೆ ತಿಳ್ಕೊಳ್ಳೋಣ ವೀಕ್ಷಕರು. ವಿ ಪ್ಲಸ್ ಕರ್ನಾಟಕ.